ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ರೀ. ಇವತ್ತಿನ ದಿವಸ ಮಾಡಿ ತೋರಿಸ್ತಾ ಇರೋದು ಸ್ವೀಟ್ ರೆಸಿಪಿ ರೀ. ನಾನಿಲ್ಲಿ ಆ ಸ್ವೀಟ್ ರೆಸಿಪಿಗೆ ಅಕ್ಕಿನ ತೊಗೊಂಡಿದ್ದೀನಿ ನೋಡಿರಿ. ಒಂದು 4 ಭಾಗ ಅಂಶ ಅಂದರೆ 1 ಕಪ್ ಒಳಗೆ 4ನೇ ಭಾಗ ತೊಗೊಂಡಿದ್ದೀನಿ ನೋಡಿರಿ. ಇದು ಟೇಬಲ್ ಸ್ಪೂನ್ ಅನುಸಾರವಾಗಿ ನೋಡಿದ್ರೆ ಒಂದು 3 ಟೇಬಲ್ ಸ್ಪೂನ್ ಇರ್ಬೋದು ಅನಿಸುತ್ತೆ ರೀ. ಅದನ್ನು ಈ ಥರ ತೊಗೊಳ್ಳೋಣ ರೀ. ಅಕ್ಕಿ ಆಲ್ಮೋಸ್ಟ್ ನೀವು ದಪ್ಪ ಇರುವಂಥದ್ದು ಅಥವಾ ಬಾಸ್ಮತಿ ಅಕ್ಕಿ ಈ ಥರದ್ದು ತೊಗೊಬೇಡ್ರಿ. ಜೀರಾ ರೈಸ್ ಅಥವಾ ರಾ ರೈಸ್ ಅಂತ ಸಣ್ಣದಾಗಿ ಬರುತ್ತೆ ನೋಡಿರಿ, ಅಂಥ ರೈಸ್ನೇ ತೊಗೊಳ್ರಿ. ಈ ಸ್ವೀಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ತೊಳ್ಕೊಂಡಿದ್ದೀನಿ ನೋಡಿರಿ. 1-2 ಸಲ ತೊಳ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೆನೆಲಿಕ್ಕೆ ಇಡೋಣ ರೀ. ನೆನೆಲಿಕ್ಕಂದರೆ ಒಂದು 5-10 ನಿಮಿಷ ನೆನೆದ್ರೆ ಸಾಕ್ರಿ. ಆಮೇಲೆ ನಂತರ ಇಲ್ಲೇ ಒಂದು 5-6 ಗೋಡಂಬಿಗಳನ್ನು ಬಿಸಿ ನೀರೊಳಗೆ ನೆನೆ ಇಡ್ರಿ. ಯಾಕಂದರೆ ಆಗಿಂದಾಗ ಮಾಡ್ತಾಯಿದ್ದೀವಲ್ಲ, ನೀವು ಮುಂಚೆನೂ ನೆನೆ ಇಡ್ಬೋದು 4 ತಾಸು ಮೊದಲಿಗೆನೂ. ಆಮೇಲೆ ಡ್ರೈ ಫ್ರೂಟ್ಸ್ಗಳನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿರಿ. ಬಾದಾಮಿ, ದ್ರಾಕ್ಷಿ ಮತ್ತು ಪೀಸ್ತಾನ. ಈಗ ಒಂದು ಕಡಾಯಿ ಒಲೆ ಮೇಲೆ ಒಂದು ಕಡಾಯಿ ಇಟ್ಟು ಆ ಕಡಾಯಿಗೆ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ ರೀ. ಹಾಗೆ 1.5 ಗ್ಲಾಸ್ನಷ್ಟು ಹಾಲನ್ನು ತಗೊಂಡಿದ್ದೀನಿ ನೋಡಿರಿ. ಅಂದರೆ ಟೋಟಲಾಗಿ 2 ಗ್ಲಾಸ್ ನೋಡಿರಿ. ಅರ್ಧ ಗ್ಲಾಸ್ 1.5 ಗ್ಲಾಸ್ ಹಾಲಾದರೆ ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ರಿ. ಇದನ್ನು ಕೈ ಬಿಡದೆ ಇದೇ ಥರ ನಿಧಾನಾಗಿ ತಿರುಗಿಸ್ತಾ ಹೋಗ್ರಿ. ಕೆನೆ ಆಗ್ಲಿಕ್ಕೆ ಬಿಡಬೇಡ್ರಿ. ಈಗ ಸ್ವಲ್ಪ ಅದನ್ನು ಚೂರು ಕಾಯೋ ಮಟ್ಟ ಅಲ್ಲಿವರೆಗೆ ನಾವು ಇದನ್ನು ಗ್ರೈಂಡರ್ ಮಾಡ್ಕೊಂಬರೋಣ್ರಿ. ನೆನೆ ಇಟ್ಟಿದ್ದ ಅಕ್ಕಿ ನೆನೆದಿದೆ ನೋಡಿರಿ ನಮ್ಮದು ಅಕ್ಕಿ. ಈ ನೀರನ್ನು ಹಾಕ್ಕೊಳ್ಬೇಡ್ರಿ, ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ರಿ. ತರಿಯಾಗಿರಲಿ ರೀ, ಅತಿ ಸಣ್ಣಾಗಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಥರ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ರೀ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ನ ನಿಮ್ಗೆ ಸಿಗುತ್ತೆ, ನೀವೇ ಮೊದಲು ನೋಡ್ಬೋದು. ಹಾಗಾಗಿ ಈಗ ನೋಡಿ, ಅದೇ ಜಾರ್ ಒಳಗಡೆ ಸ್ವಲ್ಪ ಅಂದರೆ 1 ಟೀ ಸ್ಪೂನಷ್ಟು ಅಕ್ಕಿ ಪುಡಿ ಇನ್ನೂ ಇದೆ ರೀ. ಅದರಲ್ಲೇ ನಾವು ಈ ಗೋಡಂಬಿನ ಹಾಕೊಳ್ಳೋಣ ರೀ. ಸಣ್ಣದಾಗಿ ಪುಡಿ ಮಾಡಿಕೊಂಡು ಈ ಥರ ತಿಳಿಯಾಗಿರ್ಬೇಕು ನೋಡಿರಿ. ಇದಕ್ಕೊಂಚೂರು ನೀರನ್ನು ಬರೆಸ್ಕೊಳ್ರಿ. ಗ್ರೈಂಡರ್ ಒಳಗೆ ನೀರನ್ನು ಹಾಕಿ ಇದನ್ನು ಸೈಡ್ ತೆಗೆದಿಟ್ಕೊಳ್ರಿ. ಅಷ್ಟರೊಳಗೆ ನಮ್ಮ ಹಾಲು ಕಾದಿದೆ ನೋಡಿರಿ. ಇಲ್ಲಿ ಸ್ವಲ್ಪ ಹಾಲು ಕಾದ ನಂತರ ಒಂದು ಕುದಿ ಬಂದಮೇಲೆ ಈ ಹಾಲನ್ನು ನಾವು ಸ್ವಲ್ಪ ತೆಗೆದಿಟ್ಕೊಳ್ಳೋಣ ರೀ. 1-2 ಟೇಬಲ್ ಸ್ಪೂನಷ್ಟು ನೀರನ್ನು ತೆಗೆದಿಟ್ಕೊಳ್ಳೋಣ ರೀ. ಈ ಥರ ಇದ್ರೊಳಗೆ ತಗೊಂಡಾದ್ಮೇಲೆ ಹಾಲನ್ನು ಅದಕ್ಕೆ ಸ್ವಲ್ಪ ಕೇಸರಿ ಹಾಕ್ಕೊಳ್ಳೋಣ ನೋಡಿರಿ. 1-2 ಎಳೆ ಕೇಸರಿನ ಹಾಕ್ಕೊಳ್ರಿ. ಇದ್ರೆ ಹಾಕ್ಕೊಳ್ರಿ, ಇಲ್ಲ ಅಂದರೆ ಇದೇ ಹಾಲು ಒಳಗಡೆ ನೀವು ಫುಡ್ ಕಲರ್ ಇರುತ್ತಲ್ರಿ, ಕೇಸರಿ ಕಲರ್ ಸ್ವಲ್ಪ ಪಿಂಚಿನಷ್ಟು ಹಾಕ್ಕೊಳ್ರಿ. ನಂತರ ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಅಕ್ಕಿನ ಇದ್ರೊಳಗೆ ಹಾಕ್ಕೊಳ್ಳೋಣ ನೋಡಿರಿ. 1-2 ಕುದಿ ಬಂದಮೇಲೆ ಹಾಲು ಅಕ್ಕಿನ ನಾವು ರುಬ್ಬಿಟ್ಕೊಂಡಿರುವಂಥ ಅಕ್ಕಿನ ಹಾಕೋಣ ನೋಡಿರಿ. ಹಾಕಿದ ಮೇಲೆ ಅದನ್ನು ಕೈ ಬಿಡದೇ ಇದೇ ಥರ ಸ್ಪೂನಿಂದ ಸರಿಯಾಗಿ ತಿರುಗಿಸಿ ಗಟ್ಟಿ ಮಾಡ್ತಾ ಹೋಗ್ರಿ. ಆಮೇಲೆ ಅಕ್ಕಿ ಹಾಕಿದ ತಕ್ಷಣ ಬಿಟ್ಬಿಡಬೇಡ್ರಿ, ಚಮಚದಿಂದ ಅಳ್ಳಾಡಿಸ್ರಿ. ಯಾಕಂದ್ರೆ ಅದು ಕೆಳಗಡೆ ಅಕ್ಕಿ ಹೋಗಿ ಕುಂತು ಅಲ್ಲೇ ಒತ್ತಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಹಾಗಾಗಿ ನಂತರ ನೋಡಿರಿ, ನಾವು ಮಾಡಿಟ್ಕೊಂಡಿರುವಂಥ ಗೋಡಂಬಿದೂ ಮಿಶ್ರಣ ಹಾಕಿದ್ದೇನೆ. ಇದೇ ಥರ ಮಾಡ್ತಾ ಹೋಗಿ ನೋಡಿರಿ. ನಮ್ಮದು ಅಕ್ಕಿ ಮೇಲೆ ತೇಲ್ತಾ ಇದೆ ರೀ. ಮುಂಚೆ ಹಾಕಿದ ತಕ್ಷಣ ಹೋಗಿ ಕೆಳಗಡೆ ಕೂತಿರ್ತಲ್ರಿ, ಅದನ್ನು ನಾವು ಈ ಥರ ಸ್ಪೂನಿಂದ ಅಲ್ಲಾಡಿಸ್ತಾ ಸರಿಯಾಗಿ ತಿರುಗಿಸ್ತಾ ಹೋದಂಗೆಲ್ಲ ಅಕ್ಕಿ ಕುದ್ದು ಆಮೇಲೆ ತಾನಾಗೆ ಮೇಲೆ ಬರುತ್ತೆ ರೀ, ಉಬ್ಬಿ ನೋಡಿರಿ ಕಾಳಾಗಿ ಕಾಣಿಸ್ತಾ ಇದೆಯಲ್ಲ. ಇದೇ ಥರ ಮಾಡ್ತಾ ಹೋಗಿ. ಈ ಸ್ವೀಟ್ ನೀವು ಹಬ್ಬಗಳಲ್ಲಿ ಮಾಡ್ಕೋಬೋದು,
ಮತ್ತು ಉಪವಾಸ ದಿನಗಳಲ್ಲಿ ಮಾಡ್ಕೊಳ್ಬೋದು ರೀ, ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಸ್ಪೆಷಲಾಗಿ ಇದನ್ನು ಸಹ ಮಾಡ್ಕೊಬೋದು ರೀ. ಪ್ರತಿ ಸಲ ಒಂದೇ ಥರದ ಖೀರ್ ತಿಂದು ಬೇಜಾರಾಗಿದ್ದರೆ ಈ ಥರನೂ ಡಿಫ್ರೆಂಟಾಗಿ ಮಾಡ್ಕೊಳ್ರಿ ಖೀರನ್ನ. ಈಗ ನೋಡಿರಿ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ರೀ. ಆಗಲೇ ನಾನು ಕೇಸರಿನ ಹಾಕ್ಕೊಂಡಿದ್ದೀನಿ ರೀ. ಸಕ್ಕರೆ ನೀವು ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ರೀ ನಾನು. ನೀವೊಂದು ರುಚಿ ನೋಡಿಕೊಂಡು ಹಾಕ್ಕೊಳ್ರಿ, ನಿಮ್ಗೆ ಎಷ್ಟು ಬೇಕು ಅನಿಸುತ್ತಾ ಅಷ್ಟು. ನೋಡಿರಿ ನಿಮ್ಗೆ ಕಾಣಿಸ್ತಿರ್ಬೋದು ಕಾಳಿಗೆ ಈ ಥರ. ಇದು ಬಿಸಿ ಬಿಸಿದ್ಕಿಂತನೂ ಫ್ರಿಜ್ ಒಳಗೆ ಇಟ್ಕೊಂಡು ಆಮೇಲೆ ತಿಂತಿರಲ್ಲ, ಅದೂ ಸಹ ತುಂಬ ಚೆನ್ನಾಗಿ ಅನಿಸುತ್ತೆ ರೀ. ಆಮೇಲೆ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿರಿ ಇಲ್ಲೇ ನಾನು ಕೊನೆಯದಾಗಿ. ಈಗ ನಾವು ಹೆಚ್ಚಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ ರೀ. ಈ ಥರ ಒಂದು ಸಲ ಮಾಡಿ ನೋಡಿರಿ, ನಿಜವಾಗಿಯೂ ತುಂಬ ಚೆನ್ನಾಗಾಗಿತ್ತು. ಮಾತ್ರ ಇದನ್ನು ನಾನು ಕಬ್ಬಿಣ ಪಾತ್ರೆ ಒಳಗೆ ಮಾಡಿದ್ದೀನಲ್ರಿ, ಹಾಗಾಗಿ ಅದರೊಳಗೆ ಬಿಟ್ರೆ ಸ್ಮೆಲ್ ಬರುತ್ತೆ ರೀ. ಆಮೇಲೆ ಅದರದ್ದು ಕಬ್ಬಿಣ ಅಂಶ ಬಿಡುತ್ತಲ್ರಿ, ಹಾಗಾಗಿ ಅದನ್ನು ಬೇರೆ ಪಾತ್ರೆ ಒಳಗಡೆ ತಗೊಳ್ಳೋಣ ನೋಡಿರಿ. ವಾವ್, ನೋಡಿರಿ ಸೂಪರ್ ಆಗಿತ್ತು ಮಾತ್ರ. ಹಾಗಿದ್ದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ, ನೀವೇ ನೋಡ್ಬೋದು ಮೊದಲು. ಹಾಗಾಗಿ ಸ್ವಲ್ಪ ಅಕ್ಕಿ, 1 ಲೀಟರ್ ಹಾಲು, ಇಷ್ಟರಲ್ಲೇ ಈ ಸ್ವೀಟು ಇಷ್ಟೊಂದು ಚೆನ್ನಾಗಾಗಿ ಬರುತ್ತೆ ರೀ. ಈ ಥರ ನೀವು ಮಾಡಿಕೊಡ್ರಿ. ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.